ODBC ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ. ಇದು ನಾನು ಲಾಸ್ಟ್ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಗ್ರೂಪ್ನಲ್ಲಿ. ಅಲ್ಲಿ ಡೆಫಿನಿಷನ್ ಮಾತ್ರ ಹೇಳಿದ್ದಾರೆ. ODBC ಅಂದರೆ ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ, DNS ಅಂದರೆ ಏನು ಅಂತ ಡೆಫಿನಿಷನ್ ಮಾತ್ರ ಹೇಳಿದ್ದಾರೆ. ಇಲ್ಲಿ ಈ ನೋಟ್ಸನ್ನು ಶೇರ್ ಮಾಡಿದ್ದೀನಿ ನಾನು ಗ್ರೂಪಲ್ಲಿ, PDF ಫಾರ್ಮ್ಯಾಟಲ್ಲಿದೆ. ಮತ್ತು ಇದರದ್ದು ಡಿಸ್ಕ್ರಿಪ್ಷನ್, ಹೇಗೆ ಪರ್ಫಾರ್ಮ್ ಮಾಡೋದು ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಪ್ರಾಕ್ಟಿಕಲಿ, ಇದನ್ನು ವಿಡಿಯೋ ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸಿದ್ದಾರೆ ಅದನ್ನು ಶೇರ್ ಮಾಡಿದ್ದೀನಿ. ಫಸ್ಟು ವಿಡಿಯೋ ನೋಡಿಕೊಂಡು ಆಮೇಲೆ ಈ ನೋಟ್ಸ್ನ ನೀವು ಓದ್ಕೋಬೇಕು. ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ ಈಸ್ ಆನ್ ಓಪನ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, API ಅಂತ ಇದೆ. API Application Programming Interface that allows application programmers to access any database. ನೀವು ಆಲ್ರೆಡಿ ಪ್ರಾಕ್ಟಿಕಲ್ಸ್ ಮಾಡಿದ್ದೀರಾ. ಪ್ರಾಕ್ಟಿಕಲ್ಸಲ್ಲಿ ನೀವು ಡಿಫ್ರೆಂಟ್ ಕೈಂಡ್ಸ್ ಆಫ್ API ನೋಡಿದ್ದೀರಾ. ಈ ಸ್ಟ್ಯಾಂಡರ್ಡ್ ವರ್ಡ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿಲ್ಲ, ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಇದನ್ನು ಮಾಡಿದ್ದೀರಾ. ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್, ಇಂಟರ್ಮೀಡಿಯೇಟರ್ ಆಗಿ ಸೆಂಟರಲ್ಲಿ ಕೂತ್ಕೊಂಡು ಒಂದು ಸೈಡು ಫ್ರಂಟ್ ಎಂಡಲ್ಲಿ ವಿಜುವಲ್ ಬೇಸಿಕ್ಕು, ಬ್ಯಾಕ್ ಎಂಡಲ್ಲಿ ಡೇಟಾಬೇಸ್, MS ಆಕ್ಸೆಸ್ ಡೇಟಾಬೇಸ್ ಇರ್ಬೋದು, ಒರಾಕಲ್ ಡೇಟಾಬೇಸ್ ಇರ್ಬೋದು, ಎರಡನ್ನೂ ಕನೆಕ್ಟಿವಿಟಿ ಮಾಡ್ತಾ ಇರೋದು ಯಾವುದು? ಇಲ್ಲಿ ನಾನೀಗ ಟಾಪಿಕ್ ಚೂಸ್ ಮಾಡ್ಕೊಂಡಿರೋದ್ರಲ್ಲಿ ODBC. ಇದು ಒಂದು ಮೆಥಡ್. ಇಟ್ಸ್ ಆನ್ ಓಪನ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ or API that allows application programmers to access any database. Application programmers or application programs. Application program ಯಾವುದು? ನಿಮ್ಮ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನೀವು ವಿಜುವಲ್ ಬೇಸಿಕ್ ಮಾಡಿದ್ದು, ಪ್ರಾಜೆಕ್ಟಲ್ಲಿ ವಿಜುವಲ್ ಬೇಸಿಕ್ ಮಾಡಿರೋದು ಇದೇನೇ ಅಪ್ಲಿಕೇಶನ್ ಪ್ರೋಗ್ರಾಮ್. ಅದು ಯಾವುದು ಕನೆಕ್ಟಿವಿಟಿ ಆಗ್ತಿದೆ? ಡೇಟಾಬೇಸ್ಗೆ. ಈ ರೀತಿ ಪ್ರಾಕ್ಟಿಕಲ್ ಪ್ರೋಗ್ರಾಮ್ಸ್ ಮಾಡಿದ್ದೀರಾ, ಪ್ರಾಜೆಕ್ಟಲ್ಲೂ ಮಾಡಿದ್ದೀರಾ ಕನೆಕ್ಟಿವಿಟಿ. ಪ್ರಾಜೆಕ್ಟಲ್ಲಿ ಥ್ರೂ ಕೋಡಿಂಗ್ ಮಾಡಿದ್ದೀರಾ. ಡೇಟಾ ಕಂಟ್ರೋಲ್ ಅಂತ ಟೂಲ್ ನಿಮ್ಗೆ ನೆನಪಿರ್ಬೋದು. ಡೇಟಾ ಕಂಟ್ರೋಲ್ ಟೂಲು ಮತ್ತು ADO ಕಂಟ್ರೋಲ್ ಇದನ್ನು ಹಾಕ್ಕೊಂಡ್ರೆ ಮಾತ್ರ ಗ್ರಿಡ್ ಮೇಲೆ ನಿಮಗೆ ಸ್ಟೂಡೆಂಟ್ ಡೀಟೇಲ್ಸು, ಇನ್ನೊಂದು ಪ್ರೋಗ್ರಾಮಲ್ಲಿ ಐಟಮ್ ಡೀಟೇಲ್ಸು ಇದು ಡಿಸ್ಪ್ಲೇ ಆಗ್ತಿತ್ತು. ಹೇಗೆ ಡಿಸ್ಪ್ಲೇ ಆಗ್ತಿತ್ತದು? MS ಆಕ್ಸೆಸ್ಸಿಂದ ನಿಮ್ಮ ವಿಜುವಲ್ ಬೇಸಿಕ್ ಸ್ಕ್ರೀನ್ ಮೇಲೆ ಹೇಗೆ ಬರ್ತಾ ಇತ್ತು, ಅಲ್ಲಿ ನೀವು ADO ಕಂಟ್ರೋಲ್ ಹಾಕೊಂಡಿದ್ರಿ ಒಂದು ಲ್ಯಾಬ್ ಪ್ರೋಗ್ರಾಮಲ್ಲಿ. ಇನ್ನೊಂದು ಲ್ಯಾಬ್ ಪ್ರೋಗ್ರಾಮಲ್ಲಿ ಡೇಟಾ ಕಂಟ್ರೋಲ್ ಹಾಕೊಂಡು ವಿಜುವಲ್ ಡೇಟಾ ಮ್ಯಾನೇಜರ್ ಹೋಗಿ ಅಲ್ಲಿ ಫೀಲ್ಡ್ಗಳೆಲ್ಲ ಟೈಪ್ ಮಾಡಿಕೊಂಡು ಅದಕ್ಕೆ ಡೇಟಾ ಟೈಪ್ ಸೆಟ್ ಮಾಡಿ ಅದಕ್ಕೆ ವ್ಯಾಲ್ಯೂಸನ್ನು ಅಲ್ಲೇನೆ ಕೊಟ್ಟು ನೆಕ್ಸ್ಟು ರನ್ ಮಾಡ್ತಾ ಇದ್ರಿ ಪ್ರೋಗ್ರಾಮ್. ಅದು 2 ಮೆಥಡ್ಸ್, 2 ಪ್ರೋಗ್ರಾಮೇ ಇದೆ ನಿಮಗೆ. ಯೂಸಿಂಗ್ ಡೇಟಾ ಕಂಟ್ರೋಲ್, ಅದಕ್ಕೆ DAO ಕಂಟ್ರೋಲ್ ಅಂತ ಇನ್ನೊಂದಿದೆ. ಅದರಲ್ಲಿ ನೀವು ಲಾಗಿನ್ ಮಾಡ್ತೀರಾ ಒಂದು ಲ್ಯಾಬ್ ಪ್ರೋಗ್ರಾಮಲ್ಲಿ. ಯೂಸರ್ ನೇಮ್ ಪಾಸ್ವರ್ಡು ವ್ಯಾಲಿಡ್ಡಾ ಇನ್ವ್ಯಾಲಿಡ್ಡಾ ಅಂತ ಚೆಕ್ ಮಾಡೋಕ್ಕೆ DAO ಕಂಟ್ರೋಲ್ ಯೂಸ್ ಮಾಡ್ಕೋತೀರಾ. ಸೊ DAO ಕಂಟ್ರೋಲ್ ಏನು? ಇಂಟರ್ಮೀಡಿಯೇಟರ್ ಆಗಿ ಮಧ್ಯ ಕೂತ್ಕೊಂಡು ಡೇಟಾಬೇಸಿಂದ ತೆಗೆದು ಡೇಟಾನ ವಿಜುವಲ್ ಪ್ರೋಗ್ರಾಮ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಮೇಲೆ ಇಡ್ತಿದೆ. ಇನ್ನೊಂದು ಪ್ರೋಗ್ರಾಮಲ್ಲಿ ಡೇಟಾ ಗ್ರಿಡ್ ಸ್ಕ್ರೀನ್ ಮೇಲೆ ಐಟಮ್ ಡೀಟೇಲ್ಸ್, ಐಟಮ್ ನೇಮು, ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಈ ಡೀಟೇಲ್ಸ್ಗಳು ಅಗೈನ್ ಮತ್ತೆ ಆಕ್ಸೆಸ್ಸಲ್ಲಿ ಇಟ್ಟಿದ್ದೀರಲ್ಲ ಅಲ್ಲಿಂದ ವಿಜುವಲ್ ಬೇಸಿಕ್ಗೆ ಬರ್ತಾ ಇದೆ. ಇನ್ನೊಂದು ಪ್ರೋಗ್ರಾಮ್ ಇದೆ, ಅದರಲ್ಲಿ ಸ್ಟೂಡೆಂಟ್ ಡೀಟೇಲ್ಸು ನೀವೇನು ಆಕ್ಸೆಸ್ಸಲ್ಲಿ ಇಟ್ಟಿದ್ದೀರಾ ಅದು ಅಲ್ಲಿಂದ ವಿಜುವಲ್ ಪ್ರೋಗ್ರಾಮಿಗೆ ಬರ್ತಾ ಇದೆ. ಇದು ಯೂಸಿಂಗ್ ADO ಕಂಟ್ರೋಲ್. ಒಂದು ಡೇಟಾ ಕಂಟ್ರೋಲ್ ಆರ್ DAO ಕಂಟ್ರೋಲ್, ಇನ್ನೊಂದು ADO ಕಂಟ್ರೋಲ್. ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲ್ಸ್ ಯೂಸ್ ಮಾಡಿಕೊಂಡು 2 ಅಪ್ಲಿಕೇಶನ್ಗಳು, ಒಂದು ಡೇಟಾಬೇಸ್ ಅಪ್ಲಿಕೇಶನ್, ಡೇಟಾಬೇಸ್ MS ಆಕ್ಸೆಸ್ಸು, ಇನ್ನೊಂದು ವಿಜುವಲ್ ಬೇಸಿಕ್, ಇವೆರಡನ್ನು ಕನೆಕ್ಟಿವಿಟಿ ಮಾಡ್ತಿದ್ದೀರಾ. ಮಧ್ಯ ಕೂತಿರೋದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ADO ಕಂಟ್ರೋಲ್, ಎರಡನ್ನು ಕನೆಕ್ಟಿವಿಟಿ ಮಾಡೋಕ್ಕೆ. ಇನ್ನೊಂದು ಪ್ರೋಗ್ರಾಮಲ್ಲಿ ಮಧ್ಯ ಕೂತಿರೋದು ಯಾವುದು? DAO ಕಂಟ್ರೋಲ್. ಇನ್ನೊಂದು ಪ್ರೋಗ್ರಾಮಲ್ಲಿ ಮಧ್ಯ ಕೂತಿರೋದು ಯಾವುದು? ಡೇಟಾ ಕಂಟ್ರೋಲ್ ವಿತ್ ದಿ ಹೆಲ್ಪ್ ಆಫ್ ವಿಜುವಲ್ ಡೇಟಾ ಮ್ಯಾನೇಜರು. ನಾವು ಅಲ್ಲಿಂದ ಡೇಟಾ ತಗೊಬಂದು ಇಲ್ಲಿಡ್ತಿದ್ದೀವಿ. ಅಂದರೆ ನಾವಲ್ಲ, ದಟ್ ಇಂಟರ್ಮೀಡಿಯೇಟರ್ ಈ ಕೆಲಸ ಮಾಡ್ತಾ ಇರೋದು.
ಆಕ್ಸೆಸ್ ಇಂದ ತಂದು ವಿಜುವಲ್ ಬೇಸಿಕ್ ಟೆಕ್ಸ್ಟ್ ಫೀಲ್ಡ್ ಮೇಲೆ ಡೇಟಾ ಏನ್ ಬರ್ತಿದೆ, ಗ್ರಿಡ್ ಮೇಲೆ ಏನ್ ಡೇಟಾ ಯಾರು ಇಡ್ತಿದ್ದಾರೆ ಅಂದ್ರೆ ಆ ಇಂಟರ್ಮೀಡಿಯೇಟರು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿರೋ ಹಾಗೆ DAO ಇರ್ಬೋದು. ಅದೇ ನಿಮಗೆ ಲಾಸ್ಟ್ ಚಾಪ್ಟರ್ ಟಾಪಿಕ್ಸ್, DAO ಕಂಟ್ರೋಲ್ ಆರ್ ADO ಡೇಟಾ ಕಂಟ್ರೋಲ್, ಈ ರೀತಿ ಡೇಟಾ ಕಂಟ್ರೋಲ್ಸ್ಗಳು ಆರ್ ನಾರ್ಮಲ್ ಡೇಟಾ ಕಂಟ್ರೋಲ್ ವಿತ್ ದಿ ಹೆಲ್ಪ್ ಆಫ್ ವಿಜುವಲ್ ಡೇಟಾ ಮ್ಯಾನೇಜರ್. ಅದೇ ರೀತಿ ಇದು ನಿಮ್ಮ ಪ್ರಾಕ್ಟಿಕಲ್ಸ್ ಅಲ್ಲಿಲ್ಲ, ಬಟ್ ವೆರಿ ಪಾಪ್ಯುಲರ್ ಅಂಡ್ ಇಂಪಾರ್ಟೆಂಟ್ ಮೆಥಡ್ ODBC, ಓಪನ್ ಡೇಟಾಬೇಸ್ ಕನೆಕ್ಟಿವಿಟಿ. ಇದು ಅಷ್ಟೇನೆ ಮಧ್ಯ ಇಂಟರ್ಮೀಡಿಯೇಟರ್ ಆಗಿ ಕೂತ್ಕೊಂಡು ಆಕ್ಸೆಸ್ ಇಂದ ತಂದು ಡೇಟಾನ ವಿಜುವಲ್ ಬೇಸಿಕ್ ಪ್ರೋಗ್ರಾಮ್, ನಿಮ್ಮ ಅಪ್ಲಿಕೇಶನ್ ಪ್ರೋಗ್ರಾಮ್ ಏನಿದೆ ಅದ್ರ ಮೇಲೆ ಇಡ್ತಿದೆ. ಫಸ್ಟ್ 2 ಲೈನ್ಸ್ ಅಬ್ಸರ್ವ್ ಮಾಡಿ, ಅಲ್ಲೇ ಡೆಫಿನಿಷನ್ ಇದೆ. ODBC ಈಸ್ ಆನ್ ಓಪನ್ ಸ್ಟ್ಯಾಂಡರ್ಡ್ API, ಓಪನ್ ಸ್ಟ್ಯಾಂಡರ್ಡ್ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ದಟ್ ಅಲೋಸ್ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಟು ಆಕ್ಸೆಸ್ ಎನಿ ಡೇಟಾಬೇಸ್. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಯಾವುದು? ವಿಜುವಲ್ ಬೇಸಿಕ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಟು ಆಕ್ಸೆಸ್ ಅಂದ್ರೆ ಎಲ್ಲೋ ಇದೆ ಅಲ್ಲಿಂದ ಡೇಟಾ ತಗೋಬರೋದು ಅಥವಾ ಅದನ್ನ ರೆಫರ್ ಮಾಡೋದು, ಹೋಗಿ ಹುಡುಕೋದು. ಇದಿಷ್ಟು ಕೆಲಸ ಆಗ್ತಿರೋದ್ರಿಂದನೇ ಅಲ್ಲಿಂದ ಡೇಟಾ ವಿಜುವಲ್ ಫಾರ್ಮ್ ಮೇಲೆ ಬರ್ತಾ ಇದೆ. ಸೊ ಇದು ಡೆಫಿನಿಷನ್ ODBCಗೆ. 1 ಮಾರ್ಕ್ಗೆ ಅಬ್ರಿವೇಶನ್ ಕೇಳಬಹುದು, ಎಕ್ಸ್ಪ್ಯಾಂಡ್ ODBC ಅಂತ. ದಿ ಮೇನ್ ಪ್ರೊಪೊನೆಂಟ್ ಅಂಡ್ ಸಪ್ಲೈಯರ್ ಆಫ್ ODBC ಪ್ರೋಗ್ರಾಮಿಂಗ್ ಸಪೋರ್ಟ್ ಈಸ್ ಮೈಕ್ರೋಸಾಫ್ಟ್ ಕಂಪನಿ ನೇಮು. ಮೈಕ್ರೋಸಾಫ್ಟ್ ಮೇಜರ್ ಆಗಿ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ODBC ಕಾನ್ಸೆಪ್ಟ್ ಮೈಕ್ರೋಸಾಫ್ಟ್ ಕಂಪನಿ. ಆಮೇಲೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಬೇರೆ ಬೇರೆ ಕಂಪನಿಗಳು ಇದನ್ನ ಅಡಾಪ್ಟ್ ಮಾಡ್ಕೋತು ಈ ಟೆಕ್ನಾಲಜಿನ. ODBC ಇರ್ಬೋದು, DAO ಇರ್ಬೋದು, ADO ಕಂಟ್ರೋಲ್, ಈ ಎಲ್ಲ ಇಂಟರ್ಮೀಡಿಯೇಟರ್ಗಳು ಇಟ್ ಈಸ್ ಆಕ್ಟಿಂಗ್ ಆಸ್ ಆನ್ but ODBC is based on and closely aligned with the open group structured query language. SQL ನೀವು ಕಲ್ತಿದ್ದೀರಾ, ಕೆಲವೊಂದು ಕ್ವೇರೀಸ್ ಆರೋ ಪ್ರಾಜೆಕ್ಟ್ ಅಲ್ಲಿ ಮಾಡಿ, ಸಿಂಪಲ್ ಕ್ವೇರೀಸ್ ಆರೋ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. SQL ಕ್ವೇರೀಸ್ ಹೆಲ್ಪ್ ತಗೊಂಡು ಆಕ್ಸೆಸ್ ಮಾಡ್ತಿರೋದು ನೀವು ಪ್ರಾಜೆಕ್ಟ್ ಅಲ್ಲಿ ಆಲ್ರೆಡಿ ನೋಡಿದೀರಾ. ಕ್ವೇರೀಸ್ ಟೈಪ್ ಮಾಡ್ತಿದ್ದೀರಾ ಪ್ರಾಜೆಕ್ಟ್ ಅಲ್ಲಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೀಚರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯಿ, EMP, ಈ ರೀತಿ ಟೇಬಲ್ ನೇಮ್ಗಳನ್ನ ಹಾಕ್ತಾ ಇದ್ದೀರಾ. ಮತ್ತೆ ಇನ್ಸರ್ಟ್ ಇಂಟು, ಡಿಲೀಟ್ ಫ್ರಮ್, ಈ ರೀತಿ ಕ್ವೇರೀಸ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ. ವಿತ್ ದಿ ಹೆಲ್ಪ್ ಆಫ್ ಯಾವುದೇ ಡೇಟಾ ಕಂಟ್ರೋಲ್ ಆಗಲಿ, ADO ಕಂಟ್ರೋಲ್ ಆಗಲಿ, ಇಟ್ ಟೇಕ್ಸ್ ದಿ ಹೆಲ್ಪ್ ಆಫ್ SQL queries to get access from database to the Visual Basic program. ನೆಕ್ಸ್ಟು SQL ಹೆಲ್ಪ್ ತಗೊಂಡು ಇದು ವರ್ಕ್ ಮಾಡ್ತಾ ಇದೆ ODBC ಅಂತ ಈ ಪಾಯಿಂಟ್ ಹೇಳ್ತಿದೆ. ಅದರ್ ಮೇಜರ್ ವೆಂಡರ್ಸ್ ಅಂದರೆ ಇದೊಂಥರ ಬಿಸ್ನೆಸ್ಸು. ಮೈಕ್ರೋಸಾಫ್ಟು ಯಾವುದೇ ಆಗಲಿ, ಈಗ ನಿಮ್ಮ ಫೇಸ್ಬುಕ್ ಇರ್ಬೋದು, ವಾಟ್ಸ್ಯಾಪು, ಆಧಾರ್ ಕಾರ್ಡ್, ಯಾವುದೇ ಅಪ್ಲಿಕೇಶನ್ ಇರಲಿ, ಈಗ ನೀವು ಝೂಮ್ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸುಮಾರು ಅಪ್ಲಿಕೇಶನ್ನು ನಿಮ್ಮ ಮೊಬೈಲ್ಸಲ್ಲಿ ಯೂಸ್ ಮಾಡ್ತೀರಾ. ಎಲ್ಲ ಅಪ್ಲಿಕೇಶನ್ಸು ಅದರ ಕನೆಕ್ಟಿವಿಟಿ ಡೇಟಾಬೇಸ್ ಜೊತೆ ಅದು ಇದ್ದೇ ಇರುತ್ತೆ. ನಿಮ್ಮ ಯೂಶಲಿ ಎಕ್ಸಾಂಪಲ್ ನಾನು ತಗೊಳ್ಳೋದು ನಿಮ್ಮ ರಿಸಲ್ಟ್ ಡಿಕ್ಲರೇಷನ್. ರಿಸಲ್ಟು ಮೊಬೈಲಿಂದ ನೋಡ್ತಾ ಇದ್ದೀರಾ, ಎಲ್ಲಿ ಕೂತಿದೆ? ತುಮಕೂರು ಯೂನಿವರ್ಸಿಟಿ ಸರ್ವರಲ್ಲಿದೆ. ಅದು ಡೇಟಾಬೇಸು. ಥ್ರೂ ದಿ ಇಂಟರ್ನೆಟ್ ಅಲ್ಲಿ ಡೇಟಾಬೇಸು ನಿಮ್ಮ ಮೊಬೈಲು ಕನೆಕ್ಟ್ ಆಗ್ತಾ ಇದೆ. ಅಲ್ಲೂ ಅಷ್ಟೇನೆ ಈ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ SQL ಅಲ್ಲೂ ಅಲ್ಲಿ ರನ್ ಆಗ್ತಿರೋದ್ರಿಂದ ಬಿಟ್ವೀನ್ ನಿಮ್ಮ ಡೇಟಾಬೇಸು ನಿಮ್ಮ ಮೊಬೈಲಲ್ಲಿರೋ ಅಪ್ಲಿಕೇಶನ್ ಪ್ರೋಗ್ರಾಮ್
ಎರಡರಲ್ಲೂ ರನ್ ಆಗ್ತಿರೋದ್ರಿಂದ ನೀವು ನೋಡ್ತಿದ್ದೀರಾ. ಇವನ್ ಫೇಸ್ಬುಕ್ಕು ಅಷ್ಟೇ, ಯಾರ್ದೋ ನೇಮ್ ಹಾಕ್ತೀರಾ, ಸರ್ಚ್ ಕೊಡ್ತೀರಾ, ಹೇಗೆ ಬರುತ್ತೆ ರಿಲೇಟೆಡ್ ನೇಮ್ ಲಿಸ್ಟ್ ಆಫ್ ಅಷ್ಟೊಂದು ಮೆಂಬರ್ ನೇಮ್ಗಳು ಹೇಗೆ ಬರುತ್ತೆ ಫೇಸ್ಬುಕ್ಕಲ್ಲಿ? ಡೇಟಾಬೇಸ್ಗೆ ಹೋಗಿ ಸರ್ಚ್ ಮಾಡುತ್ತೆ ಇದು. ಆ ಸರ್ಚಿಂಗ್ ಆಗಬೇಕಾದ್ರೆ ಅಲ್ಲಿ ಕ್ವೇರಿಗಳಿರ್ತಾವಲ್ಲ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಇರ್ಬೋದು, ಈ ರೀತಿ ಕ್ವೇರಿಗಳು ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇರುತ್ತೆ. ಈ ಮೈಕ್ರೋಸಾಫ್ಟ್ ಅಲ್ಲದೆ ಯಾವ್ಯಾವ ಈ ODBC ಡೆವಲಪ್ ಮಾಡೋ ಬಿಸ್ನೆಸ್ಸಲ್ಲಿ ಯಾವ್ಯಾವ ಕಂಪ್ನಿ ಇದಾವೆ ಅಂತ ಇಲ್ಲಿ ನೇಮ್ ಕೊಟ್ಟಿದ್ದಾರೆ. ಒರಾಕಲ್ ಅನ್ನೋದು ಒಂದು ಕಂಪ್ನಿ ನೇಮು, ಸಾಫ್ಟ್ವೇರ್ ಕಂಪ್ನಿ ನೇಮು. IBM, ಹೆವ್ಲೆಟ್ ಪ್ಯಾಕರ್ಡ್ ಅಂದರೆ HP ಸಿಸ್ಟಮ್ಸ್ ಎಲ್ಲ ಕೇಳಿರ್ತೀರ, HP ಕಂಪನಿ. ಇದೆಲ್ಲಾನು ಇಟ್ ಡೆವಲಪ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್ ದಿಸ್ ODBC. ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು ಏನು ಕಂಪ್ಯೂಟರ್ ಸೈನ್ಸ್ ಅಂದರೆ. ಡೆವಲಪಿಂಗ್ ಡೇಟಾಬೇಸ್, ಡೆವಲಪಿಂಗ್ ಅಪ್ಲಿಕೇಶನ್ ಪ್ರೋಗ್ರಾಮ್, ಅವೆರಡನ್ನು ಕನೆಕ್ಟ್ ಮಾಡೋದು. ಎರಡನ್ನು ಸಕ್ಸಸ್ಫುಲ್ ಆಗಿ ಥ್ರೂ ದಿ ನೆಟ್ವರ್ಕ್ ಕನೆಕ್ಟ್ ಮಾಡೋದೇನೆ ಒಂದು ದೊಡ್ಡ ಪ್ರಾಜೆಕ್ಟ್ ಕಂಪ್ಲೀಷನ್, ಸಕ್ಸಸ್ಫುಲ್ ಕಂಪ್ಲೀಷನ್. ದಿಸ್ ಈಸ್ ಹೌ ODBC ವರ್ಕ್ಸ್. ಇಟ್ ಕನ್ಸಿಸ್ಟ್ಸ್ ಆಫ್ 4 ಕಾಂಪೋನೆಂಟ್ಸ್ ಅಂತ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ಇದೆ. ವರ್ಕಿಂಗ್ ಟುಗೆದರ್ ಟು ಎನೇಬಲ್ ಫಂಕ್ಷನ್ಸ್. ODBC allows programs to use SQL requesters that access databases without knowing the proprietary interfaces to the database. ODBC handles the SQL request and converts it into a request each database system understands. SQL request ಅಂದ್ರೆ ಏನು? ನಿಮ್ಮ DBML ಲಾಸ್ಟ್ ಚಾಪ್ಟರಲ್ಲಿ ಇದೆಯಲ್ಲ, ಮತ್ತೆ ಪ್ರಾಜೆಕ್ಟಲ್ಲಿ ನೀವು ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಅಂತ ಕೊಟ್ಟು ಫೀಲ್ಡ್ ನೇಮ್ ಕೊಡ್ತಾ ಇದ್ರಿ, ಮತ್ತೆ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಅಂತ ಇನ್ನೊಂದು ಕ್ವೆರಿ ಉಪಯೋಗಿಸ್ತಾ ಇದ್ರಿ. ಈ ರೀತಿ ಮತ್ತೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್, ಈ ರೀತಿ ಕ್ವೆರಿನ ಉಪಯೋಗಿಸ್ತಿದ್ರಿ. ಈ ರೀತಿ ಕ್ವೆರಿನೇ SQL ರಿಕ್ವೆಸ್ಟ್. ODBC ಏನು ಮಾಡುತ್ತೆ? ಇಟ್ ಹ್ಯಾಂಡಲ್ಸ್ ದಿ SQL ರಿಕ್ವೆಸ್ಟ್ and converts it into a request each database system understands. An ODBC driver uses the ODBC interface by Microsoft that allows applications to access data in DBMS. Using SQL as a standard for accessing the data. ಎಲ್ಲ ಅದೇ ರಿಪೀಟೆಡ್ ಐಟಮ್ಸ್. ಯಾವುದನ್ನ ಯೂಸ್ ಮಾಡ್ಕೊಳ್ಳುತ್ತೆ ODBC ಅಂದರೆ? ಇಟ್ಸ್ ಎ ಸಾಫ್ಟ್ವೇರ್ ಡ್ರೈವರ್. ಏನಕ್ಕೆ ಅದು ಡ್ರೈವರ್ ಅಂತ ವರ್ಡ್ ಇದೆ ಅಂತಂದರೆ, ಬಿಕಾಸ್ ಇಟ್ಸ್ ಆನ್ ಇಂಟರ್ಫೇಸ್ ದಟ್ ಅಲೋಸ್ ಅಪ್ಲಿಕೇಶನ್ಸ್ ಟು ಆಕ್ಸೆಸ್ ಡೇಟಾ ಇನ್ DBMS ಯೂಸಿಂಗ್ SQL. ಆ ಕಂಪ್ಲೀಟ್ ಅಪ್ಲಿಕೇಶನ್ ರನ್ ಆಗಬೇಕು ಅಂದರೆ ಇಟ್ ಈಸ್ ಟು ಬಿ ಡ್ರಿವನ್ ಬೈ DBMS with the help of ODBC, which in turn takes the help of SQL queries. ಇದೆಲ್ಲ ಒಂದಕ್ಕೊಂದು ಕನೆಕ್ಷನ್. SQL ಕ್ವೆರಿ ಇಲ್ದೇನೆ ನಿಮ್ಮ DBMSಗೆ ಅರ್ಥ ಇಲ್ಲ, DBMS ಇಲ್ದೇನೆ ಈ ODBCಗೆ ಅರ್ಥ ಇಲ್ಲ. ODBC permits maximum interoperability, which means a single application can access different DBMS. ಒಂದೇ ಅಪ್ಲಿಕೇಶನ್ ಇದೆ. ಈಗ ನೀವು ಪ್ರಾಜೆಕ್ಟಲ್ಲಿ ಮಾಡಿರೋದು ಒಂದೇ ಡೇಟಾಬೇಸು, ಒಂದೇ ಅಪ್ಲಿಕೇಶನ್. ಬಟ್ ಇಲ್ಲೇನಿದೆ ODBC ಏನು ಅಡ್ವಾಂಟೇಜ್ ODBCದು? ಬೇರೆ ಬೇರೆ ಕೈಂಡ್ ಆಫ್ DBMS ಸಾಫ್ಟ್ವೇರ್ನ ಒಂದೇ ಅಪ್ಲಿಕೇಶನ್. ಈಗ ನೀವು ಒಂದು ವಿಬಿಲ್ ಫಾರ್ಮ್ ಮಾಡಿದ್ದೀರಾ, ಒರಾಕಲಲ್ಲಿ ಒಂದು ಡೇಟಾ ಇಟ್ಟಿದ್ದೀರಾ, ಒರಾಕಲ್ ಸಾಫ್ಟ್ವೇರಲ್ಲಿ MS ಆಕ್ಸೆಸ್ಸಲ್ಲಿ ಒಂದು ಇಟ್ಟಿದ್ದೀರಾ. ಎರಡು ಬೇರೆ ಬೇರೆ DBMS ಸಾಫ್ಟ್ವೇರ್ ಆಯಿತು. ಎರಡನ್ನೂ ನಿಮ್ದು ಒಂದೇ VB ಫಾರ್ಮು ಆಕ್ಸೆಸ್ ಮಾಡುತ್ತೆ. ಆಕ್ಸೆಸ್ ಮಾಡಿ ಅಲ್ಲಿಂದ ಡೇಟಾ ತಂದು VBಲಿ ಇಡುತ್ತೆ. ಇದೇ ಅಡ್ವಾಂಟೇಜ್ ODBCದು. ಅಪ್ಲಿಕೇಶನ್ ಎಂಡ್ ಯೂಸರ್ಸ್ ಕೆನ್ ದೆನ್ ಆ್ಯಡ್ ODBC ಡೇಟಾಬೇಸ್ ಡ್ರೈವರ್ಸ್ ಟು ಲಿಂಕ್ ದಿ ಅಪ್ಲಿಕೇಶನ್ ಟು ದೇರ್ ಚಾಯ್ಸ್ ಆಫ್ DBMS. ಯಾವುದ್ರ ಜೊತೆನಾರೋ ವರ್ಕ್ ಆಗುತ್ತೆ. ನೀವು ವಿಡಿಯೋದಲ್ಲಿ ಅಥವಾ ನೀವು ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟೂಲ್ಸಲ್ಲಿ ನೀವು ಆ ಬಾಕ್ಸ್ ಬರುತ್ತೆ, ODBC ಅನ್ನೋದೇ ಒಂದು ಬಾಕ್ಸ್ ಇರುತ್ತೆ.
ನೀವು ನನ್ನ ವಿಡಿಯೋ ಶೇರ್ ಮಾಡಿದ್ದೀನಲ್ಲ ಯೂಟ್ಯೂಬ್ದು ಒಂದು, ಅದರಲ್ಲೂ ನೋಡ್ಬೋದು. ಈಗ ನಾನು ನೆಕ್ಸ್ಟ್ ಅದು ತೋರಿಸ್ತೀನಿ. ಕಂಟ್ರೋಲ್ ಪ್ಯಾನಲ್ ಓಪನ್ ಮಾಡಿ ಇದು ODBC ಹೇಗೆ ಕನೆಕ್ಟಿವಿಟಿ ಮಾಡೋದು ಅಂತ, ಅದರಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅದು ಜಸ್ಟ್ MS ಆಕ್ಸೆಸ್ ಒಂದ್ರ ಜೊತೆ ಅಲ್ಲ, ನಾವು ಒರಾಕಲ್ ಇರ್ಬೋದು, ಸೈಬೇಸ್ ಇರ್ಬೋದು, ಸುಮಾರು DBMS ಸಾಫ್ಟ್ವೇರ್ ಜೊತೆ ಹೇಗೆ ಇದು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡುತ್ತೆ ODBC ಅಂತ. ಇದೆಲ್ಲ ODBC ಡ್ರೈವರ್ ಡಿಫೈನ್. ಈ ODBC ಡ್ರೈವರ್ ಇರೋದ್ರಿಂದನೇ ನಾವು 2 ಅಪ್ಲಿಕೇಶನ್ಸ್ ಕನೆಕ್ಟಿವಿಟಿ ಮಾಡ್ತಾ ಇರೋದು. ಇದನ್ನ ಈ ಪಾಯಿಂಟ್ಸ್ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಆರ್ ಎಲ್ಸ್ ಇದೇ ನನ್ನ ಡಯಾಗ್ರಾಮ್ ಹೇಳಿದ್ದು. ನೋಟ್ಸ್ನ ನೀವು ರೆಫರ್ ಮಾಡ್ಕೋಬೋದು ಫಾರ್ ದಿಸ್. ಫೋರ್ ಕಾಂಪೋನೆಂಟ್ಸ್ ಆಫ್ ODBC. ಈ ಡಯಾಗ್ರಾಮ್ ಬರೆದು ಕನೆಕ್ಟಿವಿಟಿ ಸ್ಟೆಪ್ಸ್ ಬರಿಬೇಕು. ಈಗ ADO ಕೇಳಿದ್ರೆ DAO ಕೇಳಿದ್ರೆ ಬರೆದು ಬಿಡ್ತೀರಾ, ಯಾಕಂದರೆ ಲ್ಯಾಬ್ ಪ್ರೋಗ್ರಾಮ್ ಇದೆ. ಲ್ಯಾಬ್ ಪ್ರೋಗ್ರಾಮಲ್ಲಿ ನೀವು ಬರ್ಕೊಳ್ತೀರಾ. ಸೇಮ್ ಸ್ಟೆಪ್ಸ್ ಇದೆ ಲ್ಯಾಬ್ ಪ್ರೋಗ್ರಾಮ್ ರೆಕಾರ್ಡಲ್ಲಿ ಬರೆದಿರೋದು, ಅದೇ ಥಿಯರಿಯಲ್ಲಿ ಬರೀತೀರಾ. ಯಾವುದಕ್ಕೆ ADO ಕಂಟ್ರೋಲ್ ಕನೆಕ್ಟಿವಿಟಿ ಕೇಳಲಿ, ಅಥವಾ DAO ಕಂಟ್ರೋಲ್ ಕನೆಕ್ಟಿವಿಟಿ ಕೇಳಲಿ, ಅಥವಾ ಡೇಟಾ ಕಂಟ್ರೋಲು ವಿತ್ ದಿ ಹೆಲ್ಪ್ ಆಫ್ ವಿಜುವಲ್ ಮ್ಯಾನೇಜರ್ ಹೇಗಿದೆ ರೆಕಾರ್ಡಲ್ಲಿ, ಆ ಥರ ಬರ್ಕೊಳ್ತೀರ. ಬಟ್ ODBC ನಿಮಗೆ ಪ್ರಾಕ್ಟಿಕಲ್ಸ್ ಇಲ್ಲ. ಪ್ರಾಕ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ